ಉಡುಪಿ ಕ್ಷೇತ್ರ ಶ್ರೀಕೃಷ್ಣ ಕ್ಷೇತ್ರಕ್ಕೆ ಪ್ರಸಿದ್ಧಿಯಾದಂಥ ಕ್ಷೇತ್ರ. ಮಾಧ್ವರಾಯರು, ಭೀಮರಾಯರು, ಹನುಮರಾಯರು ಅವತಾರವಾಗಿರುವಂಥ ಈ ಕ್ಷೇತ್ರದಲ್ಲಿ ಪರಮಾತ್ಮನೇ ಸಮುದ್ರದಿಂದ ಬಂದು ನೆಲೆಸಿರ್ತಕ್ಕಂಥ ಆ ಕೃಷ್ಣ ಕ್ಷೇತ್ರಕ್ಕೆ ಬರಬೇಕು ಅಂತ ಎಷ್ಟೋ ದಿನದಿಂದ ನಮಗೆ ಇಲ್ಲಿ ಬರಬೇಕು ಕಾರ್ಯಕ್ರಮಕ್ಕೆ. ಪೊತ್ತಿಗೆ ಶ್ರೀಯವರು ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಶ್ರೀ ಗಣಪತಿ ಸಚ್ಚಿದಾನಂದ ದತ್ತಪೀಠ ಮೈಸೂರಿಗೆ ಭಾಳಷ್ಟು ನಂಟು, ಆತ್ಮಾಭಿಮಾನ ಅಷ್ಟಿಷ್ಟಲ್ಲ. ಈ ಕಂಠಪಾಠ ಮಾಡಿರ್ತಕ್ಕಂಥ ಸ್ಪರ್ಧೆಯನ್ನು ಅಲ್ಲಿ ಪ್ರಾರಂಭ ಮಾಡಿದ್ದು ಡಾಲಾಸ್ನಲ್ಲಿ ಅವರೇ, ಮತ್ತು ಲಿಖಿತ ಯಜ್ಞವನ್ನು ಪ್ರಾರಂಭ ಮಾಡಿಸ್ಕೊಂಡ್ರು. ಇನ್ನೂ ಸಂತೋಷ ನನಗೆ. ಲಿಖಿತ ಯಜ್ಞ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು ಭಗವದ್ಗೀತೆಯನ್ನು ಬರೆಯೋದು. ಕೋಟಿ ಯಜ್ಞ ಬರೀಬೇಕು ಅಂತ ಅಲ್ಲಿ ಈ 700 ಶ್ಲೋಕಗಳನ್ನು ನೀವು ಕೋಟಿ ಸತಿ ಬರೆದರೆ ಅಲ್ಲಿಗೆ ಎಣಿಸಿದರೆ ನೋಡಿ ಎಷ್ಟೊಂದಾಗತ್ತೆ. ಇದು ಅಪಾರವಾದಂಥ ಮಂತ್ರಗಳು, ಎಲ್ಲರಿಗೂ ಭಾಗ ಆಗುತ್ತೆ. ಅದು ಜ್ಞಾಪಕ ಇಟ್ಕೊಳ್ಳಿ. 1 ಕೋಟಿ ಶ್ಲೋಕಗಳನ್ನು ಬರೆದಿದ್ದಾರೆ, ಭಗವದ್ಗೀತೆಯನ್ನು ಬರೆದಿದ್ದಾರೆ ಅಂದರೆ ಒಬ್ಬೊಬ್ಬರಿಗೂ ಕೂಡ ಅಷ್ಟಷ್ಟು ಕೋಟಿ ಭಾಗ್ಯ ಸಿಕ್ಕುತ್ತೆ ಅನ್ನೋದು ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಸಾಮೂಹಿಕ ನಾಮಕೀರ್ತನ, ಸಾಮೂಹಿಕ ಜಪ, ಸಾಮೂಹಿಕ ಈ ಧಾರ್ಮಿಕ ಕಾರ್ಯಕ್ರಮಗಳು ಮಾಡೋದು ಅದೇನೆ, ಕಂಠಪಾಠ ಮಾಡೋದು ಅದೇನೆ, ಲಿಖಿತ ಯಜ್ಞ ಮಾಡ್ತಕ್ಕಂಥದ್ದು. ಅಂಥ ಅದ್ಭುತವಾದಂಥ ಯಜ್ಞವನ್ನು ಅದ್ಭುತವಾದಂಥ ಗೀತಾ ಮಂದಿರವನ್ನು ಕೂಡ ಮಾಡಿದ್ದಾರೆ ಸುಗುಣೇಂದ್ರ ತೀರ್ಥವರು. ಅದ್ಭುತವಾದಂತಹ ಕಾರ್ಯಕ್ರಮ ನಿನ್ನೆ ನಡೀತು. ಇನ್ನೊಂದು ಸುದ್ದಿ ಅಂದರೆ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ಸಮಾರಂಭ ಅಂತ ಅನ್ನಬಾರದು, ಇದು ನಡೀತಾನೇ ಇರುತ್ತೆ ಯಾವಾಗಲೂ ಕೂಡ. ಇಂಥ ಅದ್ಭುತವಾದಂಥ ಸಮಾರಂಭಕ್ಕೆ ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬರ್ತಕ್ಕಂಥದ್ದು ಭಾಳ ವಿಶೇಷ, ಭಾಳ ಸಂತೋಷ. ಹಾಗೆ ಆ ಸಂತೋಷ, ಆ ಕೃಷ್ಣನು ಈ ಭಾರತ ಭೂಮಿಗೆ ಎಲ್ಲ ರೀತಿಯಾದಂಥ ಶಕ್ತಿಯನ್ನು ಕೊಡಲಿ, ಹಾಗೆಂತ ನರೇಂದ್ರ ಮೋದಿಯವರು ಕೂಡ ಒಳ್ಳೆಯದಾಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಾಗೆ ಹೇಳ್ತಾ, ಲಿಖಿತ ಯಜ್ಞ ಮಾತ್ರ ನೀವು ಮರೆಯಬಾರದು ನೀವು. ಯಾಕೆಂದರೆ ನಮ್ಮ ಜಗದ್ಗುರು ರೂಪನಾಗಿರ್ತಕ್ಕಂಥ ಕೃಷ್ಣನೊಬ್ಬನೇ, ಅವನ ಬಾಯಿಂದೇ ಬಂದಿರತಕ್ಕಂಥ ಮಂತ್ರಗಳು, ಅವೆಲ್ಲ ಮಂತ್ರ. 1 ಅಕ್ಷರ ಹೇಳಿದರೆ ಸಾಕು ಅಂತ ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅಂಥ ಭಗವದ್ಗೀತೆಯನ್ನು ಮಕ್ಕಳ ಕೈಲಿ ನೀವು ಕೂಡ ಬರೀರಿ. ಅದೊಂದು ನಿಮಗೆ ಲೈಫಲ್ಲಿ ಒಂದು ಚೇಂಜ್ ಆಗುತ್ತೆ. ನೀವು ಕೂಡ ಯಜ್ಞದಲ್ಲಿ ಸಮಿತಿಗಳಾಗಿ ಸೇರಿಕೊಳ್ಳಿ ಅಂತ ಮತ್ತೆ ಹೇಳ್ತಾ, ನಿನ್ನೆ ಕಾರ್ಯಕ್ರಮ ಅತ್ಯದ್ಭುತವಾಗಿ ನಡೀತು. ಮತ್ತೆ ಶ್ರೀಕೃಷ್ಣ ದರ್ಶನಕ್ಕೆ ಬರಬೇಕು ಅಂತ, ಮತ್ತು ಒತ್ತಿಗೆ ಶ್ರೀಯವರು ಏನೇನು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದರು ಅವು ಆ ಕೃಷ್ಣನ ಕೃಪೆಯಿಂದಲೇ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ, ಅಪಾರವಾದಂತಹದ್ದು ಮಹಿಮೆಯನ್ನು ಕೃಷ್ಣನು ಅವರಿಂದ ಮಾಡಿಸ್ತಾ ಇದ್ದಾರೆ. ನಾವು ಕೂಡ ಅದರಲ್ಲಿ ಭಾಗಿಯಾಗಿದ್ದೀವಿ. ಕೃಷ್ಣ ಒಂದೇ ಜಗದ್ಗುರು.